ನಮಸ್ಕಾರ ವೀಕ್ಷಕರೇ. ಈಗ ಸದ್ಯ ಎಲ್ಲ ಕಡೆ ಚರ್ಚೆ ಆಗ್ತಾ ಇರೋ ವಿಷಯ, ಪ್ರಜ್ವಲ್ ರೇವಣ್ಣ ವಿದೇಶದಿಂದ ವಿಡಿಯೋವನ್ನು ಮಾಡಿಲ್ಲ, ಭಾರತದಲ್ಲೇ ಇದ್ದಾರೆ, ಅದು ಕರ್ನಾಟಕದಲ್ಲಿದ್ದರೂ ಕೂಡ ಇರಬಹುದು. ಇದೆಲ್ಲ ರಾಜಕೀಯ ಪಿತೂರಿ ಜೊತೆಗೆ ರಾಜಕೀಯ ಷಡ್ಯಂತ್ರಗಳು, ಎಲ್ಲ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಲಾಗಿದೆ, ಜನರನ್ನು ಮೂರ್ಖರನ್ನು ಮಾಡಲಾಗಿದೆ. ಜೊತೆಗೆ SITಯನ್ನು ಕೂಡ. ಕಾರಣ ಇಷ್ಟೇ, ಈಗ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಿಂದ ಹರಿಬಿಟ್ಟಿದ್ದಾರಲ್ಲ ವಿಡಿಯೋ, ಅದರಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಹಣೆಯಲ್ಲಿ ಕುಂಕುಮವನ್ನು ಇಡಲಾಗಿದೆ. ಡಿಪ್ರೆಷನ್ಗೆ ಹೋಗಿದ್ದಂಥ ಪ್ರಜ್ವಲ್ ರೇವಣ್ಣ, ತುಂಬ ಸೈಲೆಂಟಾಗಿ ಏಕಾಂತಕ್ಕೆ ಹೋಗಿದ್ದಂಥ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗಿದ್ದರು? ವಿದೇಶಗಳಲ್ಲಿ ದೇವಸ್ಥಾನಗಳೇ ಇಲ್ಲ ಅಂತ ಅಲ್ಲ, ಭಾರತೀಯ ದೇವಸ್ಥಾನಗಳಿದ್ದಾವೆ. ಆದರೂ ನಾನು ತುಂಬ ಡಿಪ್ರೆಷನ್ಗೆ ಹೋಗಿದ್ದೆ, ಮನೆಯಲ್ಲೇ ಇದ್ದೀನಿ, ನಾನು ಆತಂಕಕ್ಕೊಳಗಾಗಿದ್ದೆ, ಆಘಾತಕ್ಕೊಳಗಾಗಿದ್ದೆ, ಈ ರೀತಿಯಾದಂಥ ಬಿಲ್ಡಪ್ ಡೈಲಾಗ್ಗಳನ್ನು ಕೊಡ್ತಾ ಇದ್ರಲ್ಲ ನಿನ್ನೆ ವಿಡಿಯೋದಲ್ಲಿ. 2 ನಿಮಿಷ 57 ಸೆಕೆಂಡ್ನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಾನು ಎಷ್ಟು ಆಘಾತಕ್ಕೊಳಗಾಗಿದ್ದೆ ಅನ್ನೋದನ್ನ ಹೇಳ್ಕೊಂಡ್ರಲ್ಲ. ಹಾಗಾದರೆ ಹಣೆಯಲ್ಲಿ ಬಂದಿರೋ ಕುಂಕುಮ ಎಲ್ಲಿಯದ್ದು? ಇದೆಲ್ಲವೂ ಕೂಡ ಒಂದು ರಾಜಕೀಯ ಪಿತೂರಿ ಅಂತಲೇ ಈಗಾಗಲೇ ಜನ ಮಾತನಾಡ್ತಾ ಇರೋದು. ಇತ್ತೀಚೆಗೆ HD ರೇವಣ್ಣ ಅವರು ದೇವಸ್ಥಾನದಿಂದ ದೇವಸ್ಥಾನಕ್ಕೆ ಪ್ರದಕ್ಷಿಣೆಯನ್ನು ಆಗ್ತಾ ಇದ್ದಾರೆ. ನೀವು ಆರಂಭದಿಂದ ಹಿಡಿದು SITಯ ತನಿಖೆ ಕೈಗೊಂಡ ದಿನದಿಂದ ಹಿಡಿದು ಯಾವಾಗ ಅವ್ರ ಮೇಲೆ ಕಿಡ್ನಾಪ್ ಪ್ರಕರಣ ದಾಖಲಾಯ್ತಲ್ಲ, ಅಲ್ಲಿಂದ ಇಲ್ಲಿಯವರೆಗೂ ಕೂಡ ದೇವಸ್ಥಾನಗಳನ್ನೇ ನೆಚ್ಚಿಕೊಂಡಿದ್ದಾರೆ, ಜ್ಯೋತಿಷ್ಯವನ್ನೇ ನಂಬಿದ್ದಾರೆ HD ರೇವಣ್ಣ ಅವರು. ಹಾಗಾಗಿ ಟೆಂಪಲ್ ರನ್ ಮೇಲೆ ಟೆಂಪಲ್ ರನ್ ಮಾಡ್ತಿದ್ದಾರೆ. ಇನ್ನು SITಯವರ ಮುಂದೆ ತನಿಖೆಗೆ ಹಾಜರಾಗಲಿಕ್ಕೂ ಕೂಡ ಅವರು ಸಂಜೆ 5:30ಯಿಂದ 6:30ವರೆಗೂ ಕೂಡ ಸಮಯದ ರಾಹುಕಾಲವನ್ನು ಗಮನಿಸಿದರು. ಜೊತೆಗೆ ಅಲ್ಲೂ ಕೂಡ ಜ್ಯೋತಿಷ್ಯವನ್ನು ನಂಬಲಾಗಿತ್ತು. ಅದಾದ ನಂತರ 6:30 ನಂತರವೇ ಅವರು ಅರೆಸ್ಟ್ ಆಗಿದ್ದು. ಅಲ್ಲೂ ಕೂಡ ಅವ್ರಿಗೆ ಜ್ಯೋತಿಷ್ಯ ಮತ್ತು ಈ ನಂಬಿಕೆಗಳ ಮೇಲೆ, ಗ್ರಹಗತಿಗಳ ಮೇಲೆ ಅಷ್ಟು ನಂಬುತ್ತಾ ಇದ್ದವರು ಇಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ತಲೆ ಕೆಡಿಸಿದ್ದಾರೆ. ಅವರಿಗೂ ಕೂಡ ದೇವಸ್ಥಾನಗಳ ಟೆಂಪಲ್ ಕುಂಕುಮ ಹೋಗಿ ತಲುಪ್ತಾ ಇದೆ ಅನ್ನೋದು ಸದ್ಯ ಈಗ ಚರ್ಚೆಗೆ ಗ್ರಾಸವಾಗಿರೋದು. ಹಾಗಾದರೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಇಲ್ವೇ ಇಲ್ವಾ? ಹಾಗಾದರೆ ಭಾರತದಲ್ಲೇ ಇದ್ದಾರೆ. ಅವರಿಗೆಲ್ಲ ಸಹಕಾರ ಕೊಡ್ತಾ ಇರೋದು ಯಾರು? ಈ ದೇವಸ್ಥಾನಗಳ ಕುಂಕುಮ ಪ್ರಸಾದಗಳನ್ನು ತಲುಪಿಸ್ತಾ ಇರೋರು ಯಾರು? ಸರಿಯಾದ ಸಮಯಕ್ಕೆ ವಿಡಿಯೋ ಮಾಡಬೇಕಾದ್ರೆ ಅವರ ಹಣೆಯಲ್ಲಿದ್ದಂಥ ಕುಂಕುಮ ಯಾವುದು? ಇದೆಲ್ಲವೂ ಈಗ ಚರ್ಚೆಗೆ ಬಂದಿರೋ ವಿಷಯ. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ. ಈಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ಇಲ್ಲಿಯವರೆಗೂ ಯಾರೆಲ್ಲ ಕಾಯ್ತಾ ಇದ್ದಾರಲ್ಲ, ನಿರೀಕ್ಷೆ ಮಾಡ್ತಾ ಇದ್ದಾರಲ್ಲ, SIT ತನಿಖೆ ಅಂತೂ ಹೊಂಚಿ ಹಾಕಿ ಕೂತಿತ್ತಲ್ಲ, ಅದೆಲ್ಲದಕ್ಕೂ ಕೂಡ ತೆರೆ ಬಿದ್ದಿದೆ. ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಮೇ 31ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕಡಾಖಂಡಿತವಾಗಿ ನಾನು ಭಾರತದಲ್ಲಿ ಇರ್ತೀನಿ, SITಯ ತನಿಖೆಯನ್ನು ಎದುರಿಸ್ತೀನಿ. ಆದರೆ ನನ್ನ ಮೇಲೆ ಇರ್ತಕ್ಕಂಥ ಎಲ್ಲ ಆರೋಪಗಳು ಸುಳ್ಳು ಪ್ರಕರಣಗಳು, ನನಗೆ ಪಿತೂರಿ ಮಾಡಿದ್ರು, ರಾಜಕೀಯ ಷಡ್ಯಂತ್ರ ನನ್ನ ಆಸನದಲ್ಲೇ ನಡೀತಾ ಇದೆ. ಜೊತೆಗೆ ರಾಹುಲ್ ಗಾಂಧಿ ದೊಡ್ಡ ದೊಡ್ಡ ನಾಯಕರು ನನ್ನ ಹೆಸರು ಬಳಸ್ಕೊಂಡು ಏನೆಲ್ಲ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ರಲ್ಲ, ಅದೆಲ್ಲದೂ ಕೂಡ ಸುಳ್ಳೆಂಬಂತೆ ಮಾತನಾಡಿದ್ರು. ನಿಮ್ಮ ಪ್ರತಿಯೊಂದು ಮಾತುಗಳನ್ನು ಕೇಳಿಸ್ಕೊಂಡಿದ್ದೀರಾ. ಎಲ್ಲವೂ ಕೂಡ ಈಗಾಗಲೇ ಮಿಂಚಿನ ಸಂಚಲನದಂತೆ, ಬೆಂಕಿ ಬಿರುಗಾಳಿಯಂತೆ ಇಡೀ ರಾಜ್ಯವನ್ನು ವ್ಯಾಪಿಸಿದೆ, ಇಡೀ ದೇಶ ವಿದೇಶದಲ್ಲಿ ಸದ್ದು ಮಾಡ್ತಾ ಇದೆ. ಹಾಗಾದರೆ ಪ್ರಜ್ವಲ್ ರೇವಣ್ಣ ಅವರು ಅವರ ವಿಡಿಯೋದಲ್ಲಿ ಇರ್ತಕ್ಕಂಥ ವ್ಯಕ್ತಿ ನಾನಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ, ಪ್ರತ್ಯಕ್ಷವಾಗಿ ಹೇಳದೇ ಇದ್ದರು. ಇನ್ನೇನು ಅವೆಲ್ಲ ಸುಳ್ಳು ಪ್ರಕರಣಗಳು ಅಂದರೆ ಅವೆಲ್ಲ ವಿಡಿಯೋ ಮಾಡಿರೋದು ಆತ ಅಲ್ಲವೇ ಅಲ್ಲ. ಇನ್ನು ಆ ವಿಡಿಯೋದಲ್ಲಿ ವಿಡಿಯೋ ಮಾಡ್ಕೊಂಡಿರೋದು ನಾನಲ್ಲ. ಈಗೆಲ್ಲರೂ ಸಂತ್ರಸ್ತಿಯರು ಕೊನೆಯದಾಗಿ ಉಲ್ಟಾ ಹೊಡೆದ್ಬಿಟ್ರಂತೂ ಪ್ರಜ್ವಲ್ ರೇವಣ್ಣ ಸೇಫ್, ಮತ್ತು ಆರಾಮಾಗಿ ಸಂಸದನಾಗಿ ಮತ್ತೆ ಇದೇ ರೀತಿಯಾದಂಥ ಲೈಂಗಿಕ ದೌರ್ಜನ್ಯಗಳನ್ನು ಮಾಡ್ಕೊಳ್ತಾ ತಿರುಗಾಡ್ತಾ ಇರ್ತಾರೆ. ಇನ್ನು ವಿತ್ ಲೀಗಲಿ ಮಾಡ್ತಾರೆ ಅಷ್ಟೇ. ಈಗೆಲ್ಲ ಇಲ್ಲೀಗಲಾಗಿ ಮಾಡ್ತಾಯಿದ್ರು. ಇನ್ನೇನು ಅವ್ರಿಗೆ ಬೇಲ್ ಸಿಕ್ಬಿಟ್ರೆ ಮತ್ತು ಆರೋಪ ಮುಕ್ತರಾಗಿ ಬಂದುಬಿಟ್ರೆ ಇನ್ನು ಅವರಿಗೆ ಹಿಡಿಯೋರೇ ಯಾರೂ ಇರೋದಿಲ್ಲ. ಬಿಡಿ, ಇನ್ನು ಸೇಫಾಗಿ ಆ ಥರದ ಕಾಮದ ಆಟಗಳನ್ನು ಆಡ್ಬೋದು. ಬಟ್ ಆದರೆ ಈಗ ಇದೇ ವಿಡಿಯೋದಲ್ಲಿ ಹಣೆ ಮೇಲೆ ಇರ್ತಕ್ಕಂಥ ಕುಂಕುಮ ಎಲ್ಲಿಯದ್ದು ಅನ್ನೋ ಚರ್ಚೆ ಇದೆಯಲ್ಲ, ಅದು ಬಹಳಷ್ಟು ಕುತೂಹಲಗಳನ್ನು ಕೇಳಿಸಿರೋದು. HD ರೇವಣ್ಣ ಮೊನ್ನೆ ತಾನೇ ಭಾನುವಾರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಪ್ರದಕ್ಷಿಣೆ ಆಗ್ತಾ ಇದ್ದಾರೆ. ಕಾಕತಾಳೀಯ ಎಂಬಂತೆ ಇದೇ HD ರೇವಣ್ಣ ಅವರು ಧರ್ಮಸ್ಥಳಕ್ಕೂ ಕೂಡ ಹೋಗಿ ಬಂದಿದ್ದರು. ಮಂಜುನಾಥನ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಿ, ಜೊತೆಗೆ ತನ್ನ ಮಗನ ರಕ್ಷಣೆಗೆ ಒಂದು ವಿಶೇಷವಾದ ಅರ್ಚನೆಯನ್ನು ಮಾಡಿಸಿ ಬಂದಿದ್ದರು. ಆ ಒಂದು ಕುಂಕುಮಾರ್ಚನೆ ಮಾಡಿರ್ತಕ್ಕಂಥ ಪ್ರಸಾದವೇ ಈಗ ಪ್ರಜ್ವಲ್ ರೇವಣ್ಣ ಹಣೆಯ ಮೇಲೆ ಇರೋದಾ ಅನ್ನೋದು ಈಗ ಪ್ರಶ್ನಾರ್ಥಕ ಚಿಹ್ನೆ ಆಗಿರೋದು. ಆ ಕುಂಕುಮಾರ್ಚನೆ ಮಾಡಿದ ಪ್ರಸಾದದ ರೂಪ ಮತ್ತು ಕುಂಕುಮದ ತಿಲಕ ಇದೆಯಲ್ಲ, ಅದು ಈಗ ಪ್ರಜ್ವಲ್ ರೇವಣ್ಣ ಹಣೆಯ ಅಲಂಕರಿಸಿದೆ. ಹಾಗಾಗಿ ಆತನಿಗೆ ಈಗ ಒಂದು ಸ್ವಲ್ಪ ದೇವರ ರಕ್ಷಣೆಗೂ ಸಿಕ್ಕಿದೆ. ಹಾಗಾಗಿ ಧರ್ಮಸ್ಥಳದ ಕುಂಕುಮವೋ ಅಥವಾ ಇನ್ಯಾವುದರ ಸನ್ನಿಧಿಯ ಕುಂಕುಮವೋ ಅದನ್ನು ಅವನ ಹಣೆ ಮೇಲೆ ಇಟ್ಕೊಂಡು ಮುಂದಿನ ನಡೆಯನ್ನು ನಡೆಯೋಣ, ಮುಂದಿನ ಹಂತಕ್ಕೆ ಹೋಗೋಣ, ಹಾಗಾದರೆ ಮುಂದಿನ ಕಾರ್ಯ ಸ್ವರೂಪಗಳು ಏನೆಲ್ಲ ಆಗುತ್ತೋ ನೋಡೋಣ ಅಂತವೇ ರೇವಣ್ಣ ಈ ಕುಂಕುಮವನ್ನು ಕಳಿಸಿರ್ಬೋದು ಅನ್ನೋದು ಚರ್ಚೆ ಈಗ ನಡೀತಾ ಇರೋದು. ಇದಕ್ಕೆಲ್ಲ ಈ ರೇವಣ್ಣ, ಭವಾನಿ ರೇವಣ್ಣ ಅವ್ರ ಕುಮ್ಮಕ್ಕೂ ಇದೆ, HD
ರೇವಣ್ಣ ಅವರ ಕುಮ್ಮಕ್ಕೂ ಇದೆ, ಜೊತೆಗೆ ಇಡೀ ಕುಟುಂಬದ ಕುಮ್ಮಕ್ಕೂ ಇದೆ. ಅವ್ರು ಎಲ್ಲೂ ಹೋಗಿಲ್ಲ. ಇನ್ನೂ ಆಶ್ಚರ್ಯದ ಸಂಗತಿ ಅಂದರೆ ಆತ ವಿದೇಶಕ್ಕೆ ಹೋಗಿಲ್ವೇನೋ ಅನ್ನೋ ಅನುಮಾನಗಳು ಕೂಡ ಈಗ ಮನೆ ಮಾಡಿರೋದು. ಹಾಗಾದರೆ ವಿದೇಶಕ್ಕೆ ಹೋಗದೇ ಇದ್ದರೆ ಆತ ಎಲ್ಲಿದ್ದಾನೆ, ಆತನಿಗೆ ರಕ್ಷಣೆ ಕೊಡ್ತಾ ಇರೋದು ಯಾರು, ಎಲ್ಲವೂ ಕೂಡ ಈಗ ಚರ್ಚೆಯನ್ನು ಹುಟ್ಟುಹಾಕ್ತಾ ಇದೆ. ನೀವು ನೋಡಿ ಆ ಹಣೆಯಲ್ಲಿ ಕುಂಕುಮ ಇದೆಯಲ್ಲ, ತುಂಬ ಇದೇ ನಮ್ಮ ಯಾವುದೋ ಕರ್ನಾಟಕದ ಟೆಂಪಲ್ ಕುಂಕುಮನೋ ಏನೋ ಅಂತ ಅನಿಸುತ್ತೆ. ಆ ಹಣೆಯಲ್ಲಿ ಕುಂಕುಮ ಇಟ್ಕೊಂಡೇ ಮಾತನ್ನು ಶುರು ಮಾಡಿರೋದು. ಜೊತೆಗೆ ಆ ವಿಡಿಯೋವನ್ನು ಮಾಡಬೇಕಾದ್ರೆ ಎಲ್ಲೂ ಕೂಡ ನಾನು ವಿದೇಶದಿಂದ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅಥವಾ ಯಾವ ವಿದೇಶದಲ್ಲಿದ್ದೀನಿ ಅಥವಾ ಯಾವ ದೇಶದಲ್ಲಿ ಕುತ್ಕೊಂಡು ಈ ಮಾತನ್ನು ಆಡ್ತಾ ಇದ್ದೀನಿ ಅಂತ ಅವರು ಮತ್ತೂ ಗುಟ್ಟನ್ನು ಬಿಟ್ಕೊಡ್ಲೇ ಇಲ್ಲ. ಆರಂಭದಲ್ಲಿ ಹೇಳಿದರು ನಾನು ಯಾವ ದೇಶದಲ್ಲಿದ್ದೀನಿ ಅನ್ನೋದನ್ನೆಲ್ಲ ತಿಳಿಸ್ಲಿಕ್ಕೆ ಬಂದಿದ್ದೀನಿ ಅಂತ. ಆ ವಿಡಿಯೋ ಸಂಪೂರ್ಣ ವಿಡಿಯೋ ಮುಗಿಯೋವರೆಗೂ ಪ್ರಜ್ವಲ್ ರೇವಣ್ಣ ಅವ್ರು ಎಲ್ಲೂ ಕೂಡ ಹೇಳಲಿಲ್ಲ ನಾನು ಜರ್ಮನ್ನಲ್ಲಿದ್ದೀನೋ ಅಥವಾ ಇಟಲಿಲಿದ್ದೀನೋ ಲಂಡನಲ್ಲಿ ಕೂತ್ಕೊಂಡು ಮಾಡ್ತೀನೋ ಹೇಳಲೇ ಇಲ್ಲ. ಜೊತೆಗೆ ಆ ಬ್ಯಾಕ್ಗ್ರೌಂಡು ಜೊತೆಗೆ ಆ ವೇಷಭೂಷಣ ಅವನ್ನೆಲ್ಲ ನೋಡಿದ್ರೆ ಅದು ಫಾರಿನ್ ಅಂತ ಅನಿಸೋದೇ ಇಲ್ಲ ಅಂತ. ಜೊತೆಗೆ ಇರಲಿ ಇಂಡಿಯನ್ ಉಡುಪುಗಳನ್ನು ಹಾಕಿ ಅಲ್ಲಿ ಮಾತನಾಡಬಾರ್ದು ಅಂತ ಏನಿದೆ ಅಂತ ನೀವೆಲ್ಲ ಅಂದ್ಕೊಂಡ್ರೂ ಕೂಡ ಆತ ವಿದೇಶದಲ್ಲಿ ಇರೋದನ್ನು ಕನ್ಫರ್ಮ್ ಮಾಡಲಿಕ್ಕೆ ಯಾವುದೋ ಒಂದು ಕಡೆ ಒಂದು ಲಕ್ಸುರಿ ರೂಮಲ್ಲೆಲ್ಲ ಕುತ್ಕೊಂಡು ಮಾತಾಡ್ಬೋದಿತ್ತು. ಒಂದು ಪ್ಲೈನ್ ವೈಟ್ ಗೋಡೆ ಅದು, ಅದ್ರ ಮುಂದೆ ಕುತ್ಕೊಂಡು ಮಾತಾಡಿರೋದು ಇನ್ನು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕುಂಕುಮ ಅಂತರೂ ಅವರ ಹಣೆಯನ್ನು ಅಲಂಕರಿಸಿರೋದು ನೋಡಿದಾಗ ಗೊತ್ತಾಗುತ್ತೆ. ಡೆಫಿನೆಟ್ಲಿ ಇದು ದೇವರ ಒಂದು ಕೃಪಾಶೀರ್ವಾದದ ನಂತರವೇ ಮಾತನಾಡಬೇಕು ಅನ್ನೋದು ಮನೆಯವರ ಕುಟುಂಬದವರ ಒಂದು ಓಲೈಕೆಯ ಮೇಲೆ ಅವರು ಮಾತನಾಡಿರೋದು. ಹಾಗಾಗಿ ಆ ಕುಂಕುಮವನ್ನು ಹಿಟ್ಟ ನಂತರವೇ ಮಾತನಾಡಿದ್ದಾರೆ. ಹಾಗಾಗಿ ದೇವರ ರಕ್ಷಣೆ ಇರಲಿ, ದೇವರ ಆಶೀರ್ವಾದ ಇರಲಿ ಅಂತ ಹೆಚ್ಚಾಗಿ ನಂಬೋದು ಇದೆ ಎಚ್ ಡಿ ರೇವಣ್ಣ ಅವರು. ಇಲ್ಲಿಯವರೆಗೂ ನನಗೂ ಮಗನಿಗೂ ಸಂಬಂಧವೇ ಇಲ್ಲ ಅಂತ ಕುಟುಂಬದವರೆಲ್ಲ ಬಡಬಾಡಾಯಿಸ್ತಾ ಬರ್ತಾನೆ ಇದ್ದಾರೆ. ಎಲ್ಲರೂ ನಾವು ಕೂಡ ನಂಬಿ ಮೂರ್ಖರಾಗ್ತಾ ಇದ್ದೀವಿ. ಒಂದು ಕರೆಯನ್ನು ಮಾಡಿಲ್ವಂತೆ, ಅವನ ಜೊತೆ ಸಂಪರ್ಕವೇ ಇಲ್ವಂತೆ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಎಚ್ ಡಿ ರೇವಣ್ಣ ಅವರು ಹೇಳ್ತಾರೆ. ಇನ್ನು ಭವಾನಿ ರೇವಣ್ಣ ಅವರು ಅದು ಎಲ್ಲಿ ಕುತ್ಕೊಂಡು ಅಜ್ಞಾತ ಸ್ಥಳದಲ್ಲಿ ಮಗನ ಸಂಪರ್ಕದಲ್ಲಿದ್ದಾರೋ ಇನ್ನೂ ಗೊತ್ತಿಲ್ಲ. ಇಲ್ಲಿವರೆಗೂ ಕೇಳಿ ಬಂದಿದ್ದು ಒಂದೇ, ಪ್ರಜ್ವಲ್ ರೇವಣ್ಣ ಅವರು ಭಾವಿ ಪತ್ನಿಯ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ. ಎಲ್ಲರನ್ನೂ ಅಕ್ಷರಶಃ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನೋದು ಸದ್ಯ ಈಗ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಹಾಗಾದರೆ ಅದು ಯಾವ ಟೆಂಪಲ್ನ ಕುಂಕುಮ ಅನ್ನೋದು ಚರ್ಚೆ ಆ ಕಡೆ ಇರಲಿ, ಆದರೆ ಆತ ಭಾರತವನ್ನೇ ಬಿಟ್ಟು ಹೋಗಿಲ್ಲ. ಆತ ಭಾರತವನ್ನು ಬಿಟ್ಟು ವಿದೇಶಕ್ಕೆ ಹೋಗಿಲ್ಲ. ಸುಮ್ಮನೆ ಯಾವುದೋ ಟಿಕೆಟನ್ನು ಬುಕ್ ಮಾಡಿರೋದಷ್ಟೇ. ಏಕಾಏಕಿ ಟಿಕೆಟನ್ನು ಬುಕ್ ಮಾಡಿ ಇಲ್ಲೇ ಕೂತ್ಕೊಂಡು ಎಲ್ಲರನ್ನೂ ಆಟ ಆಡಿಸ್ತಾ ಇದ್ದಾನೆ ಅಂತ. ಸೊ ಸದ್ಯ ಈಗ ಮೇ 31 ಬೆಳಗ್ಗೆ 10 ಗಂಟೆಗೆ ಏನು ಹಾಜರಾಗ್ತೀನಿ ಅಂತಿದ್ದಾರಲ್ಲ, ಅದು ಯಾವುದೋ ಏರ್ಪೋರ್ಟ್ನಲ್ಲಿ ಏನು ಹಾಜರಾಗಬೇಕಾಗಿಲ್ಲ. ಇಲ್ಲಿಗೆ ಬಂದ ನಂತರವೇ ಇಲ್ಲೇ ಕೂತ್ಕೊಂಡು ನೇರವಾಗಿ SITಯ ತನಿಖೆಯನ್ನು ಎದುರಿಸ್ಬೋದು. ನೋಡಿ ಜನರನ್ನ ಎಷ್ಟು ರಾಜಕೀಯ ವ್ಯಕ್ತಿಗಳು ಮೂರ್ಖರನ್ನಾಗಿಸ್ತಾರೆ ಅಂತ. ಆತ ಇಲ್ಲಿಂದ ಲಂಡನ್ನಿಂದ ಅಲ್ಲಿಗೆ ಹೋದರು, ಅಲ್ಲಿಂದ ಇಲ್ಲಿಗೆ ಹೋದರು, ಯಾರು ಬುಕ್ ಮಾಡ್ತಾ ಇದ್ದಾರೆ, ಏನು ಯಾವ ಅಕೌಂಟಿಂದ ಅಂತ ನಾವೆಲ್ಲರೂ ಗಲಿಬಿಲಿ ಆಗ್ತಾ ಇದ್ದೀವಿ. ಆದರೆ ಆತ ಇಲ್ಲೇ ಕೂತ್ಕೊಂಡು ಇವನ್ನೆಲ್ಲವನ್ನು ಮಾಡ್ತಾ ಇರ್ಬೋದಲ್ಲ, ಈ ದಿಕ್ಕಿನಲ್ಲಿ ಯಾಕೆ ನಾವೆಲ್ಲ ಯೋಚನೆ ಮಾಡಲೇ ಇಲ್ಲ ಹಾಗಾದರೆ ಎಲ್ಲ. ಜೊತೆಗೆ ಇನ್ನೊಂದು, ಇಲ್ಲಿಂದ ಹೋಗಬೇಕಾದ್ರೆ ಒಂದಿಷ್ಟು ದೇವರ ಒಂದು ಕುಂಕುಮಗಳನ್ನು ಆ ಪ್ರಸಾದವನ್ನು ತೆಗೆದುಕೊಂಡು ಹೋಗಿರ್ಬೋದು ಅಂತ ನಾವೆಲ್ಲ ಯೋಚನೆ ಮಾಡ್ಬೋದು. ಬಟ್ ಬಿಡಿ, ಅಷ್ಟೆಲ್ಲ ಆ ಟೈಮ್ನಲ್ಲಿ ಅಷ್ಟೆಲ್ಲ ಯೋಚನೆ ಮಾಡೋ ಗೋಜಲಿಗೂ ಅವ್ರು ಹೋಗೋದಿಲ್ಲ. ಇಲ್ಲಿಂದ ಅಥವಾ ವಿದೇಶದಲ್ಲಿದ್ದರೆ ವಿದೇಶಕ್ಕೂ ಕೂಡ ಈ ಪ್ರಸಾದವನ್ನು ಕಳಿಸ್ಕೊಡ್ಬೋದಾ ಅಂತ ನಾವೆಲ್ಲ ಚರ್ಚೆ ಮಾಡ್ತಾಯಿದ್ರೆ ಅದು ಒಂದು ಸ್ವಲ್ಪ ದೂರದ ಒಂದು ಸಂಗತಿ, ಅದು ದೂರದ ವಿಚಾರ. ಬಟ್ ಆದರೆ ನಮಗೆಲ್ಲ ಈಗ ಅನುಮಾನ ಎಡೆ ಮಾಡಿಕೊಡ್ತಾ ಇರೋದು ಅವರು ಭಾರತದಲ್ಲೇ ಇದ್ದಾರೆ, ಎಲ್ಲರನ್ನೂ ಕೂಡ ಶತಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋದು. ನೋಡ ಮೇ 31 ಬರಲಿ. ಇದೇ ರೀತಿಯಾಗಿ 7 ದಿನಗಳ ಕಾಲ ಸಮಯಾವಕಾಶ ಕೇಳಿದಂಥ ಪ್ರಜ್ವಲ್ ರೇವಣ್ಣ ಇಲ್ಲಿವರೆಗೂ ಎಳ್ಸಾಡಿದ್ದು ಗೊತ್ತಿಲ್ವೇ ನಮಗೆ. ಮೇ 31 ಅದು ಎಲ್ಲಿ ಹೋಗುತ್ತೋ ನೋಡೋಣ. ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದಗಳು.